ಮಾತು ಕೇಳ ಏನ್ ಕೇಳ್ಯಾರಪ್ಪ? ಆ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ನಾವು ಹೇಳಿದ್ದೆವು. ಅವ್ರು ಏನಂತಾರ? ಅವ್ರು ಹೇಳಿದ್ರು ನೀವು ಹೇಳಿರ್ತಕ್ಕಂತ ಪ್ರಶ್ನೆಯ ಉತ್ತರ ಶುದ್ಧ ತಪ್ಪದ ಅವರದ್ರ ಉತ್ತರ ಏನಾದ್ರು ದೈವಕ್ಕೆ ಬಿಟ್ಟು ವಿಚಾರ, ಯಾವ್ದು ಕರೆನೋ ಯಾವ್ದು ಸುಳ್ಳು ದೈವಕ್ಕೆ ಬಿಟ್ಟು ವಿಚಾರ. ಇನ್ನು ನಮ್ಮ ಬಿಜಾಪುರಕ್ಕೆ ಹೊಂಟಿದೆವು, ಮುಂದೆ ಅವ್ರು ಹೋಗ್ಯಾರ. ಮುಂದೆ ಹೋಗ್ಯಾರ ನಾವು ಹಿಂದಿನ ಅವ್ರು ಹೋಗಿ ಕೂಡಬೇಕಂದ್ರೆ ಏನು ಪಡಗಾಲವ್ರ ಕಾಶಿಗೆ ಹೋಗಿ ಕೂಡಿದೆವು, ಏನು ಶಿವನಿಗೆ ಹೋಗಿ ಕೂಡಿದೆವು, ಏನು ಹಡಲಿಗೆ ಹೋಗಿ ಕೂಡಿದೆವು. ಹಿಂಗೆ ಜಾಗ ಬೇಕಲ್ರಿ? ಜಾಗ ಕೇಳಿವಿ ನಾವು. ಕೃಷ್ಣ ಜಾಗ ಗೊತ್ತಿತ್ತು ಅಂದ್ರೆ ಹೇಳ್ರಿ, ಗೊತ್ತಿರಲಿಲ್ಲ ಅಂದ್ರೆ ಗೊತ್ತಿಲ್ಲ ಹೇಳ್ರಿ. ವಿಷಯ ನೀವು ಹೇಳಿರ್ತಕ್ಕಂಥ ವಿಷಯ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಿತವಾಗಿರ್ತಕ್ಕಂಥ ಉತ್ತರ ಅಲ್ಲ. ಅಲ್ಲ ಏನು ಕಮಿಟಿ ಅವರು ಕನ್ನಿ ಕಾಮರತಿ ಹುಟ್ಟ ಕರೆ ಬೀರ ದೇವರಕ್ಕಿಂತನೂ ಎಷ್ಟೋ ವರ್ಷಕ್ಕೆ ದೊಡ್ಡಕ್ಕಿದಾಳ. ಅದ್ರ ಮುಂದಿನ ಸಂದಿಗೆ ಪುಳ್ಳಿಕ್ ಕೇಳಬಹುದು. ಅಲ್ಲ ಈಗ ಸದ್ಯಕ್ಕೆ ಸೃಷ್ಟಿ ನಿಯಮದ ಗಂಡನಕ್ಕಿಂತ ಹೆಂಗ ಸಣ್ಣಕ್ಕಿರ್ಬೇಕಂತೇಳಿ ನಿಯಮದ. ಕರೆ ಬೀರ ದೇವರು ದೊಡ್ಡಕ್ಕಿನ ಹೆಂಗ ಆದ ಅಂತೇಳಿ ಕೇಳಬಹುದು. ಇದಕ್ಕೊಂದು ಮಾತು ಹೇಳೋದ, ರಾಮಾಯಣಿ ಅಂತೇಳಿ ಆಗಿ ಹೋಗ್ಯದ. ಹೌದು, ರಾಮಾಯಣಿ ಅಂತೇಳಿ ಆಗಿ ಹೋಗ್ಯದ. ರಾಮಾಯಣದಲ್ಲಿ ಎಣ್ಣೆ ಉಂಟೆ. ಹೌದು, ನಿನಗೆ ಎಣ್ಣೆ ಬೇಕಾಗಿತ್ತು ಅಂದ್ರೆ ಎಳ್ಳು ಹಾಕಿ ಗಾಣ ಹೊಡೆದಿ ಅಂದ್ರೆ ಎಣ್ಣೆ ಅನ್ನತಕ್ಕಂಥದ್ದು ಸಿಗ್ತೈತಿ, ಸಿಗ್ತದ. ನೀ ಎಷ್ಟು ದಿನ ಎಳ್ಳಿರ್ಲಾರ್ದೆ ಗಾಣ ಹೊಡೆದ್ರು ಕೂಡ ಎಣ್ಣೆ ಅನ್ನತಕ್ಕಂಥದ್ದು ಸಿಗುದಿಲ್ಲ ಅಂತ ಹೇಳ್ತಾರ ಅವರು. ಹೌದು ಹೌದು. ಇನ್ನು ಗೋಳು ಕುಟ್ಟಿನಲ್ಲಿ ಭತ್ತ ಉಂಟೆ. ನಿನಗ ಭತ್ತ ಬೇಕಾಗಿತ್ತು ಅಂದ್ರೆ ಭತ್ತ ಹಾಕಿ ಕುಟ್ಟಿದಾಗ ಭತ್ತ ಸಿಗುತ್ತದ, ಅವಾಗ ಭತ್ತ ಸಿಗ್ತದ. ಬರೇ ಗೋಳು ಕುಟ್ಟಿದ್ರೆ ಭತ್ತ ಸಿಗುದಿಲ್ಲ ಅಂತ ಹೇಳ್ತಾರ. ಹೌದ, ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ. ಹೀಗಂದ್ರೆ ಏನ್ರಪ್ಪ ಮಾತ? ಮನುಷ್ಯ ಎಷ್ಟು ದಿವಸ ಸುಳ್ಳು ಹೇಳ್ಕೊತ ಹೊಂಟಿವಿ ಅಂತಂದ್ರೆ ಸತ್ಯದ ಬೆಲೆ ಗೊತ್ತಾಗೋದಿಲ್ಲ. ಇನ್ನು ಕಳ್ಳನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ. ಅದ ಹೀಗಂದ್ರೆ ಏನ್ರಿಪ್ಪ? ನೀ ಎಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮನ್ಯಾಗ ಸಂಪಾದನೆ ಮಾಡಿಟ್ರನು ಕೂಡ ಮನ್ಯಾಗ ಒಬ್ಬ ತುಡುಗ ಮಗ ಇದ್ದಂದ್ರೆ ನೀ ಮಾಡಿರ್ತಕ್ಕಂಥ ಸಂಪಾದನೆ ಉಳಿಯುವುದಿಲ್ಲ ಅಂತ ಹೇಳ್ಯಾರ ಅವರು. ಹೆಂಗ ಜ್ಞಾನಿಗಳು ಹೇಳ್ಯಾರ. ಇದು ಎಲ್ಲ ಹೆಂಗಾಗ್ತೈತಿ ಅಂತ ಕೇಳೋ ಹೊಟ್ಟು ತೂರಿ ಕೈ ಹೊಟ್ಟು ಮಾಡ್ಕೊಂಡಂಗ ಆಗ್ತದೆ ಅಂತ ಹೇಳ್ತಾರ. ಹೌದೌದು. ಇಲ್ಲಿ ಪುಣ್ಯಾತ್ಮರೇ, ಸರಜೋಡಿ ಕಲಾವಿದರಿಗೆ ನಮ್ಮ ಇಲ್ಲಿ ಮುಂಜಾನೆ 10:30 11 ಗಂಟೆ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ 5:30 ಗಂಟೆ ತಾಗಾಗ್ಯದ. ಹಾಲು ಮತ ಸತ್ಯ ಸಿದ್ಧರು ಶರಣರು ಮಾಡಿರ್ತಕ್ಕಂಥ ಒಂದು ಇತಿಹಾಸದೊಳಗ ಹೌದ, ನಮಗೆಲ್ಲಿ ಸಂಶಯ ಬರ್ತೈತಿ ಅವರಿಗೆ ಕೇಳೋದು, ಅವರಿಗೆ ಸಂಶಯ ಬರ್ತೈತಿ ಅದು ನಮಗೆ ಕೇಳಿರ್ತಕ್ಕಂಥ ಮಾತನ್ನ ಕಮಿಟಿ ಅವರು ಹೇಳಿದಾಗ ಆ ಕಮಿಟಿ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಸರಜೋಡಿ ಕಲಾವಿದರು ನಮಗೊಂದು ಮಾತು ಕೇಳಾರ. ಏನ್ ಕೇಳ್ಯಾರಪ್ಪ? ಆ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ನಾವು ಹೇಳಿದ್ದೆವು. ಅವ್ರು ಏನಂತಾರ? ಅವ್ರು ಹೇಳಿದ್ರು ನೀವು ಹೇಳಿರ್ತಕ್ಕಂಥ ಪ್ರಶ್ನೆಯ ಉತ್ತರ ಶುದ್ಧ ತಪ್ಪದ ಅವರದ್ರ ಉತ್ತರ ಏನಾದ್ರು ದೈವಕ್ಕೆ ಬಿಟ್ಟು ವಿಚಾರ, ಯಾವ್ದು ಕರೆನೋ ಯಾವ್ದು ಸುಳ್ಳು ದೈವಕ್ಕೆ ಬಿಟ್ಟು ವಿಚಾರ. ಇನ್ನು ನಮಗೊಂದು ಮಾತು ಕೇಳಿದ್ರು ಅವರು, ಅವ್ರಿಗೊಂದು ಮಾತು ನಾವು ಏನಕ್ಕೆ ಕೇಳಿದ್ದೀವಿ ಅಂತ ಕೇಳಿದ್ರ, ಡಂಕನಾಡು ನೈಗೊಂಡ ಗೌಡಿಗೆ ಶ್ರೀಮಂತಿಕಿತ್ತು, ಇಡೀ ಕಾಡು ಕಾಲಕ್ಕೆ ಒಮ್ಮೆ ಹಾಳಾಯ್ತು. ಆ ಡಂಕನಾಡು ನೈಗೊಂಡ ಗೌಡಿಗೆ ಕುಂಟೆತ್ತ ಕುಂಟ ಕೋಣ ಉಳಿದಿತ್ತು. ಮಾನ್ಯದ ಹೊಲದೊಳಗೆ ನೇಗಲಿ ಹೂಡಿದ್ದ. ಪರಿಸಿ ಜನ ಕೋಣೂರು ಮಠಕ್ಕೆ ಹೊಂಟಿದ್ರು. ಕರೆದೇವ್ರು ಏನಾದ್ರು ಕೊಡ್ತಾನಂತ ಕೇಳಿದಾಗ ಕೊಡ್ತಾನಂತೆ ಪರಿಸಿ ಮಂದಿ ಹೇಳಿದ್ರು. ಇವಾಗ ಕುಂಟೆತ್ತ ಕುಂಟ ಕೋಣ ಒಯ್ದು ಮನ್ಯಾಗ ದವಣಿಗೆ ಕಟ್ಟಿ ಮರುದಿ ಲೀಲಾಲೋಚನ ದೇವಿಗೆ ಹೇಳಿದ್ರು. ಏನಂತ? ಆ ಲೀಲಾಲೋಚನ ದೇವಿ ಶೆಟ್ಟದ ಮನೆಗೆ ಹೋಗಿ ಕುಟ್ಟಿ ಬೀಸಿ 2 ದುಡ್ಡು ತಂದಾಗಿ ಅವನು ಕೈಯಾಗ ಕೊಟ್ಟು ಇವತ್ತು ತಗೊಂಡು ಪರಿಸಿ ಜನರ ಜೊತೆ ಕೊಂಡೂರು ಮಠಕ್ಕೆ ಹೋಗಬೇಕಾಗಿದ್ರ ಇವ ಮನೆಗೆ ಹೋಗಿ ಹೊಳ್ಳಿ ಬರ್ತಾರ. ಪರಿಸಿ ಜನ ಅಲ್ಲೇ ನಿಂತಿದ್ರು ಅಥವಾ ಮುಂದೆ ಹೋಗಿದ್ರು ಅಂದ್ರೆ ಯಾವ ಊರಾಗ ಹೋಗಿ ದಯಗೊಂಡ ಗೌಡ ಪರಿಸಿ ಮಂದಿಗೆ ಕೂಡ ಯಾಕ್ರಿ ಹಿಂಗ ಕೇಳಿಲ್ರಿ? ಯಾವ ಊರಾಗ ಹೋಗಿ ಪರಿಸಿ ಮಂದಿಗೆ ದಯಗೊಂಡ ಗೌಡ ಕೂಡ ಅವ ಕೂಡಿಲ್ಲ, ಇಲ್ಲೇ ನಿಂತಾರಂದ್ರೆ ಎದರ ಸಲುವಾಗಿ ಪರಿಸಿ ಜನ ಆ ದಯಗೊಂಡ ಗೌಡ ಹೊರದಾಗಿ ನಿಂತಿದ್ರು ಅಂತ ನಾ ಕೇಳಿವಲ್ರಿಪ್ಪ. ಹೇಳಿದ್ರು ಸರಜೋಡಿ ಕಲಾವಿದರು ಒಂದು ಮಾತು ಎಲ್ಲರೂ ಕೇಳಿರಿ. ಹೌದಾ? ದಯಗೊಂಡ ಗೌಡ ಮನೆಗೆ ಹೋಗಿ ಹೊಳೆ ಬರ್ತಾರ ಪರಿಸಿ ಜನ ಅಲ್ಲಿ ನಿಂತಿಲ್ಲ, ಹಾಗೆ ಮುಂದೆ ಹೋಗ್ಯಾರ. ಕರೆ ದಯಗೊಂಡ ಗೌಡ ಮನೆಗೆ ಹೋಗಿ ಹೆಂಡತಿ ಕಲೆ ದುಡ್ಡು ತಗೊಂಡು ಓಡ್ಕೋತ ಬಂದು ಕರಿಂದ ಪರಿಸಿ ಜನರಿಗೆ ಕೊಡ್ಯಾನ ಅಂತ ಹೇಳ್ಯಾರ ಅವರು. ಒಂದು ಮಾತು ಕೇಳ್ತೀನಿ ಪುಣ್ಯಕ್ಕೆ ನಿನಗ, ದೇವರ ಇಬ್ಬರಿಗೆ
ಹೌದು. ದೇವರಿಬ್ಬರಿಗಿಂದ ನಾವು ಬಿಜಾಪುರಕ್ಕೆ ಹೊಂಟಿದ್ದೆವು. ಮುಂದೆ ಅವ್ರು ಹೋಗ್ಯಾರ. ಮುಂದೆ ಹೋಗ್ಯಾರ ನಾವು ಹಿಂದಿನ ಅವ್ರು ಹೋಗಿ ಕೂಡಬೇಕಂದ್ರೆ ಏನು ಪಡಗಾನವ್ರ ಕ್ರಾಸಿಗೆ ಹೋಗಿ ಕೂಡಿದೆವು, ಏನು ಶಿವಣಿಗೆ ಹೋಗಿ ಕೂಡಿದೆವು, ಏನು ಹಡಲಿಗೆ ಹೋಗಿ ಕೂಡಿದೆವು. ಹಿಂಗೆ ಜಾಗ ಬೇಕಲ್ರಿ. ಜಾಗ ಕೇಳಿ ನಾವು ವಿಷಯ ಜಾಗ ಗೊತ್ತಿತ್ತು ಅಂದ್ರೆ ಹೇಳ್ರಿ, ಗೊತ್ತಿರಲಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ. ವಿಷಯ ನೀವು ಹೇಳಿರ್ತಕ್ಕಂಥ ವಿಷಯ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಿತವಾಗಿರ್ತಕ್ಕಂಥ ಉತ್ತರ ಅಲ್ಲ. ಅಲ್ಲ. ಏನು ಕಮಿಟಿ ಅವರು ಒಂದು ಆಜ್ಞೆ ಐತಿ ಇಲ್ಲಿ. ಏನದ? ಅಕಸ್ಮಾತ್ ಉತ್ತರ ಅಲ್ಲ, ಅದು ತಪ್ಪೈತೆ ಅಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೀವೇ ಹೇಳ್ಬೇಕಂತ ಹೇಳೋರು ಹೇಳ್ಯಾರಲ್ರಿಪ್ಪ. ಇದರ ಉತ್ತರ ಏನೈತಿ ಅಂತ ಕೇಳಾರ. ಏನ್ರಿಪ್ಪ? ಗದಗ ಜಿಲ್ಲಾ ಉಪ್ಪಿನ ಬೆಟಗೇರಿ ಡಂಕನಾಡ ದೈಗೊಂಡ ಗೌಡ ಮಾನ್ಯ ಹೊಲದೊಳಗೆ ನೇಗ್ಲಿ ಹುಡುವಂತ ಸಂದರ್ಭದೊಳಗೆ ಪರಿಸಿ ಜನ ಬಂದ್ರು. ಆ ಊರಾಗ ಹೋಗಿ ಹೊಳೆ ಹಂತಿ ಕಲೆ ದುಡ್ಡು ತಗೊಂಡು ಬರುವಾಗ ಪರಿಸಿ ಜನ ಹೊಂಟಾರ. ದೈಗೊಂಡ ಗೌಡ ಪರಿಸಿ ಜನ ಬಂದು ಹೊಳೆ ಕೂಡಬೇಕಾಗಿತ್ತು ಅಂದ್ರ ಅಲ್ಲಿ ಗದಗ ಜಿಲ್ಲಾದಾಗ ಕುಂಡಗಾಳಿ ಹೇಳ್ತಕ್ಕಂಥ ಊರಲ್ಲ. ಆ ಕುಂಡಗಾಳಿ ಹೇಳ್ತಕ್ಕಂಥ ಊರೊಳಗೆ ಬಂದ ಪರಿಸಿ ಜನ ಊಟಕ್ಕೂ ಕೂತಾರ. ದೈಗೊಂಡ ಗೌಡ ಬಂದು ಕೂಡ್ಯಾನ. ಪರಿಸಿ ಜನರ ಜೊತೆ ಊಟ ಮಾಡ್ಯಾನ. ಅವಾಗ ದೈಗೊಂಡ ಗೌಡ ಒಂದು ಮಾತು ಹೇಳ್ಯಾನ. ಏನಂತ? ನಾನ್ ನಿಮ್ಮ ಜೊತೆ ಈಗ ಕೊಂಡೂರು ಮಠಕ್ಕೆ ಬರ್ಲಿಕ್ಕಂತ ನೀವು ಶ್ರೀಮಂತಿಕೆ ಕರೆದೇವರು ಕೊಟ್ಟಂದ್ರ ನೀವೇನು ಕೂತಿಲಿ ಊಟ ಮಾಡಿರಿ ನೋಡು. ಈ ಊಟ ಮಾಡಿರ್ತಕ್ಕಂಥ ಜಾಗದೊಳಗ ಇದು ಡಂಕನಾಡು ದೈಗೊಂಡ ಗೌಡ ಕಟ್ಟಿರ್ತಕ್ಕಂಥ ಕೋಲಿತಿ ಕಟ್ಟತಿ ಆಗಲಿಕ್ಕೆ ಡಂಕನಾಡು ದೈಗೊಂಡ ಗೌಡ ಹೇಳ್ಯಾನ. ಮುಂದೆ ಶ್ರೀಮಂತಿಕೆ ಬಂದ ಕೂಡಲೇ ಆ ಕುಂಡಗಳ್ಳಿ ಗ್ರಾಮದೊಳಗೊಂದು ಕಟ್ಟ್ಯಾನ. ಪರಿಸಿ ಜನ ಏನಾದ್ರೂ ಕೂಡ ವರ್ಷಕ್ಕೊಮ್ಮೆ ಕೊಂಡೂರು ಮಠಕ್ಕೆ ಹೋಗ್ತಾರ. ಆ ಜಾಗದೊಳಗೆ ವಸ್ತಿ ಮಾಡಿ ಬರ್ತಾರ. ಅಲ್ಲಿ ಯಾರು ಕೂನ ಜೊತೆ ಕೇಳಿದ್ರು ದೈಗೊಂಡ ಗೌಡನ ಕಟ್ಟಿ ಅಂತ ಹೆಸರು ಹೇಳ್ತಾರ. ಅದಕ್ಕ ಕೇಳಿದ್ರು ಹೇಳ್ತಾರ. ಇದು ಕೇಳಿದ್ರು ಊರ ಹೋಗಿ ಕೇಳಿದ್ರು ಹೇಳ್ತಾರ. ಬೇಕಂದ್ರೆ ಬುಕ್ ಒಳಗೂ ಸಿಗುತ್ತದ. ಹೌದು. ಅದಕ್ಕಿರ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಯ ಉತ್ತರ ಹಿಂಗಾದ. ಇನ್ನ ಮತ್ತೊಂದು ಮಾತು ಕೇಳದ ಪುಂಡ್ಲಿಕ್ಕೆ ನಮಗ ಏನ್ರಿಪ್ಪ? ಕಳವಿ ನಾರಾಯಣ ಗೌಡ ತಂಗಿ ಸೂರಮ್ಮ ದೇವಿಗೆ ಹೌದಾ? ಕಳವಿ ನಾರಾಯಣ ಗೌಡಗೆ ಮಕ್ಕಳು ಆಗಿದ್ದು ಹೋಯ್ತು ಇಲ್ಲ ಅಂತ ಕೇಳ್ತಾರ. ಕಳವಿ ನಾರಾಯಣ ಗೌಡಗೆ ಕನ್ನಿ ಕಾಮರತಿ ಹುಟ್ಟ ಕರೆ ಬೀರ್ ದೇವರಕ್ಕಿಂತನೂ ಎಷ್ಟೋ ವರ್ಷಕ್ಕೆ ದೊಡ್ಡಕ್ಕಿದಾಳ. ಅದ್ರ ಮುಂದಿನ ಸಂದಿಗೆ ಪುಳ್ಳಿಕ್ಕೆ ಕೇಳಬಹುದು. ಅಲ್ಲ, ಈಗ ಸದ್ಯಕ್ಕೆ ಸೃಷ್ಟಿ ನೇಮದ. ಗಂಡನಕ್ಕಿಂತ ಹೆಂಗ ಸಣ್ಣಕ್ಕಿರ್ಬೇಕಂತೇಳಿ ನೇಮದ. ಕರೆ ಬೀರ್ ದೇವರು ದೊಡ್ಡಕ್ಕಿನ ಹೆಂಗ ಆದ ಅಂತೇಳಿ ನೀ ಕೇಳಬಹುದು. ಇದಕ್ಕೊಂದು ಮಾತು ಹೇಳೋದ. ರಾಮಾಯಣಿ ಅಂತೇಳಿ ಆಗಿ ಹೋಗ್ಯದ. ರಾಮಾಯಣಿ ಅಂತೇಳಿ ಆಗಿ ಹೋಗ್ಯದ. ರಾಮನ ಹೆಂಡತಿ ಸೀತಾದೇವಿ. ರಾಮನ ಹೆಂಡತಿ ಸೀತಾದೇವಿ ಎಷ್ಟೋ ವರ್ಷ ರಾಮನಿಗಿಂತ ದೊಡ್ಡಕ್ಕಿದಾಳ. ರಾಮನಿಗಿಂತ ಸೀತಾ ಎಷ್ಟೋ ವರ್ಷ ದೊಡ್ಡಕ್ಕಿದಾಳ. ಹಂಗ ನಮ್ಮ ಹಾಲು ಮತದೊಳಗನು ಕೂಡ ಬೀರದವ್ರಿಗಿಂತನೂ ಕನ್ನಿ ಕಾಮಲೆ ದೊಡ್ಡಕ್ಕಿದಾಳ. ಯಾಕಿನ ಲಗ್ನ ಆಗಬೇಕಾಗಿತ್ತು ಅಂದ್ರೆ ಕಳವಿ ನಾರಾಯಣ ಗೌಡ ಕಾಡಂತ ತಿಳ್ಕೊಂಡು ಕಾಡಿರ್ತಕ್ಕಂಥ ಶೇಡ ತೀರಿಸಬೇಕಂತ ಬೀರದವರ ಕನ್ನಿ ಕಾಮರತಿನ ಲಗ್ನ ಆಗ್ಯಾನ. ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಹಿಂಗಾದ. ಇಲ್ಲ ಪುಳ್ಳಿಕ ನನಗ ನೀ ಹಂಗ ಕೇಳಿದ್ರೆ ಹಂಗ ನಿನಗೊಂದು ಮಾತು ಕೇಳೋಯ್ತಿ. ಇಲ್ಲಿ ಕೇಳಲ್ಲ. ಕಳವಿ ನಾರಾಯಣ ಗೌಡ ಗಂಡು ಹುಡ್ತಾದ್ರೆ ಹೆಣ್ಣಿಗೆ ಮೂಲ ಆಗ್ತದ, ಹೆಣ್ಣು ಹುಡ್ತಾರ ಗಂಡಿಗೆ ಮೂಲ ಆಗ್ತದೆ ಅಂತೇಳಿ ಬಂಕಿ ಬುತ್ತಿ ಕೊಟ್ಟು ಕಸದ ಅದ್ರೊಳಗೆ ವಿಷ ಹಾಕಿದ. ಅದ್ರೊಳಗೂ ಬೀರ ದೇವ್ರಿಗೆ ಏನೂ ಆಗಲಿಲ್ಲ. ಬೀರ ದೇವರು ಉಳದ. ಮುಂದೆ ಸೂಲಿಗಿತ್ತಿ ಸುಬ್ಬವನ ನಡ ಹಿಡು ನಾಗವನ್ನ ಕೊಟ್ಟು ಕಳಿಸಿದ. ಬೀರ ದೇವರು ಹುಟ್ಟುವಾಗೆ ನಡ ಹಿಡು ನಾಗವನ್ನ ನಡ ಮುರಿದ. ಸೂಲಿಗಿತ್ತಿ ಸುಬ್ಬವನ ಹಲ್ಲು ಮುರಿದ. ಇಟ್ಟಾದ್ರೂ ಕಳವಿ ನಾರಾಯಣ ಗೌಡ ಸುಮ್ಮ ಕುಂಡಿರ್ಲಿಲ್ಲ. ಏನ್ ಮಾಡಿದ? ಹಾಳು ಮಾಡಿದ್ದ ಹಾಳ ನಾನೇ ಮಾಡಿದ್ದು ಉತ್ತಮ ಅಂತ ತಿಳ್ಕೊಂಡು ತಾನೇ ಬುಡುಬುಡಿಕೆಯನ್ನು ವೇಷ ಹಾಕಿ ತಂಗಿ ಮನೆಗೆ ಬಂದ ಭವಿಷ್ಯ ಹೇಳ್ದ. ಏನಂತ? ಆಯ್ತಾ ದಿನ ಹುಟ್ಟಿರ್ತಕ್ಕಂಥ ಕೂಸಿನಿಂದ ಊರಿಗೆ ಕೇಳದ, ಈ ನಾಡಿಗೆ ಕೇಳದ, ಕಾಸ ಸ್ವಾದರ ಮಾವುಗ ಕೇಳದ. ಈ ಕೂಸಿನ ಅಡವಿ ಅರಣ್ಯಕ್ಕೆ ಬಿಟ್ಟು ಬರಬೇಕಂತ ತಂಗಿಗೆ ಭವಿಷ್ಯ ಹೇಳ್ದ. ಸೂರಮ್ಮ ದೇವಿಗೆ ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು. ಆದ್ರೂ ಕೂಡ ನಮ್ಮ ಅಣ್ಣಗೆ ಈ ಕೂಸಿನಿಂದ ಕೇಳೈತಂದ್ರ ಈ ಕೂಸಿನ ಇಡಬಾರ ತಿಳ್ಕೊಂಡು ಕಳವಿ ನಾರಾಯಣ ಗೌಡಿಗೆ ಹೇಳಿ ಕಳಿಸ್ತಾಳೆ. ಯಾರು? ತಂಗಿ ಸೂರಮ್ಮ ದೇವಿ. 4 ಮಂದಿ ದೈತ್ಯರಿಗೆ ಕೊಟ್ಟ ಕಳಿಸತ್ತ ಹೇಳಿದ್ರು. ಆ 4 ಮಂದಿ ದೈತ್ಯರು ಬರೋದ್ರೊಳಗ ಕೂಸಿನ ಅಡವಿಗೆ ಬಿಡ್ಬೇಕಂತ ತೊಟ್ಟಿಲೊಳಗೆ ಪಂಚಾಮೃತ ಅಡಿಗೆ ಮಾಡಿಟ್ಟು 7 ಅರಬಿ ಹಾಸಿ 7 ಅರಬಿ ಹಚ್ಚಿ ತೊಟ್ಟಿನ ಶೃಂಗಾರ ಮಾಡಿ ಸೂರಮ್ಮ ದೇವಿ ಇಟ್ಟ.
ಇಟ್ಟಾಳ 4 ಮಂದಿ ಬಂದ ದೈತ್ರು ಕೂಸಿನ ತೊಟ್ಲ ಎತ್ತಲಿಕ್ಕತ್ತಾರ. 4 ಮಂದಿ ಒಕ್ಕಲಕ್ಕಿ ತಿನ್ನುವಂತ ದೈತ್ರು ಅದಾರ. ಹೌದು. ಅಂತ 4 ಮಂದಿ ದೈತಿದ್ರು ಕೂಡ ತೊಟ್ಲು ಎತ್ತಲಿಲ್ಲ. ಹೌದು ಆ ತೊಟ್ಲು ಎತ್ತಲಿಲ್ಲ. ಅದನ್ನ ಸೂರಾಮದೇವ ಬರೇ ಬಂದು ಹಸ್ತ ಹಚ್ಚಿದಕ್ಕಾಗಿ ತೊಟ್ಲು ಎತ್ತದ. ಎದ್ದ. ಇಲ್ಲೊಂದು ಮಾತು ನಿನಗೆ ಕೇಳೋದದ. ಆ 4 ಮಂದಿ ಅಂತ ದೈತ್ರು ಬಂದ್ರು ಕೂಡ ತೊಟ್ಲು ಎತ್ತಲಿಲ್ಲ. ಎತ್ತಲಿಲ್ಲ ಅಂದ್ರೆ ಇದಕ್ಕೆ ಖಿನ್ನದ ಕಾರಣ ಏನದ? ಏನದ ಅಂತ ದೈತ್ರು ಎತ್ತಿರ್ತಕ್ಕಂಥ ತೊಟ್ಲ ದೈತ್ರಿಗೆ ಎತ್ತಿಲ್ಲ ಅದು. ಆ ಸೂರಾಮದೇವ ಬರೀ ಹಸ್ತ ಹಚ್ಚಿದಕ್ಕಾಗಿ ಎತ್ತದ ಅಂದ್ರೆ ಆ ದೈತ್ರಿಗೆ ಯಾಕೆ ತೊಟ್ಲು ಎತ್ತಲಿಲ್ಲ, ಅದಕ್ಕೆ ಹಿನ್ನೆಲೆ ಕಾರಣ ಏನದ ಹೌದು ಹೌದು ಅನ್ನತಕ್ಕಂಥದ್ದೊಂದು ಹಾಲು ಮತದೊಳಗ ಪುಣ್ಯಕ್ಕೆ ಮಾತು ಕೇಳಿದಿ. ಅವ್ರಿಗೆ ಯಥಾಮತಿಗೆ ಎಟ್ಟು ಭಗವಂತ ಬುದ್ಧಿ ಕೊಡ್ತಾನ ಅಟ್ಟು ಹೇಳ್ತಾರ ಅನ್ನತಕ್ಕಂಥ ಆತ್ಮವಿಶ್ವಾಸ ಐತಿ. ಈಗ ಬಹಳ ಮಾತಾಡಲಾರ್ದೆ 4 ನುಡಿ ಚಾಲ ಹಾಡಿ ಸರಿದೋಡಿ ಕೆಲವರಿಗೆ ಹೋಗ್ತದ. ಸಭಾ ಶಾಂತಿಯಿಂದ ಆಲಿಸ್ಬೇಕಂತ ವಿನಂತಿ.